ಇದೇನಿದು? ನೀವಿಬ್ಬರೇ ಬರ್ತಾ ಇದ್ದೀರಾ? ಅರ್ಜುನ್ ಎಲ್ಲಿ? ಅರ್ಜುನ್ ಅವ್ರ ಸ್ನೇಹಿತರು ಫೋನ್ ಮಾಡಿದ್ರು ಅಂತ ಅರ್ಜುನ್ ಅವರು ಅವ್ರನ್ನ ಭೇಟಿ ಮಾಡಿ ಬರ್ತೀನಿ ಅಂತ ಹೋದ್ರು. ಇನ್ನೇನು ಬಂದ್ಬಿಡ್ತಾರೆ. ಅಜ್ಜಿ, ಅತ್ತೆ ಮಾವ ಎಲ್ಲಿ ಹೋದ್ರು? ನಿಮ್ಮ ಮಾವಂಗೆ ದಿಢೀರಂತ ನಿಮ್ಮ ಅತ್ತೆ ಮೇಲೆ ಪ್ರೀತಿ ಬಂದು ಹೊರಗಡೆ ಕರ್ಕೊಂಡು ಹೋದ. ಅದೇನು ಇದ್ದಕ್ಕಿದ್ದ ಹಾಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಜ್ಜಿ, ಮಾವ ಯಾವತ್ತೂ ಅತ್ತೆ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸೇ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತೇನು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ? ಹೋಗ್ಲಿ ಬಿಡು, ಅಮೃತದಲ್ಲಿ ವಿಷ ಹುಡುಕೋ ಹಾಗೆ ಅವನ ಪ್ರೀತಿಲಿ ಯಾಕೆ ಕೊಂಕುಣುತ್ತೀಯ? ಹೇಗೋ ಅವರಿಬ್ರು ಚೆನ್ನಾಗಿದ್ರೆ ಸರಿ. ಬನ್ನಿ ಒಳಗಡೆ. ಮೋಸ ಮೋಸ, ತಾಂತ್ರಿಕ ಜಗತ್ತಿನ ಅನಭಿಷಿಕ್ತ ದೊರೆ ನಾನೇ ನನ್ನ ಕಣ್ಣಿಗೆ ಮಣ್ಣು ಹಚ್ಚೋದಕ್ಕೆ ಹೇಗೆ ಸಾಧ್ಯ? ಆ ದೇವಸ್ಥಾನದಲ್ಲಿ ನೋಡಿದ ಮಗು ಹೂ ಮಾರೋ ಹುಡುಗಿ ಅಲ್ವೇ ಅಲ್ಲ. ಆದ್ರೆ ಒಂದೇ ರೂಪ. ಇದು ಹೇಗೆ ಸಾಧ್ಯ? ಇಲ್ಲ, ಇದೆಲ್ಲ ತಂತ್ರಿ ಶಾಸ್ತ್ರಿ ಕುತಂತ್ರ. ಅವನ ಸಾತ್ವಿಕ ಶಕ್ತಿಯಿಂದ ನನಗೆ ಆಗಾಗ ಸೋಲು ಆಗ್ತಾನೆ ಇರುತ್ತೆ. ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೋಬೇಕು. ಆದ್ರೆ ಆ ದೇವಸ್ಥಾನದಲ್ಲಿ ನೋಡಿದ ಮಗು ಸಾಮಾನ್ಯವಾದ ಮಗು ಅಲ್ವೇ ಅಲ್ಲ. ಹಾಗಾದ್ರೆ ಆ ಮಗು ಯಾರು ಹುಡುಗಿ? ಇಲ್ಲ, ಇದರಲ್ಲಿ ಏನೋ ಮೋಸ ಇದೆ ಅನ್ನೋದು ನನ್ನ ಅಂತಕ್ಷಗಳಿಗೆ ಕಾಣಿಸ್ತಾ ಇದೆ. ಆ ಮಗು ಯಾರ ಹೆಸರನ್ನು ಹೇಳ್ಕೊಂಡು ಬಂದಿದ್ದಾಳೋ ಅದು ಕಾಣಿಸ್ಕೊಳ್ಳಿ. ಜೈ ಮಹಾಕಾಲ. ಇದೇನಿದು? ನಾಗಮಣಿ ಬೆಳಕ್ ಬಂದಂಗ್ ಬಂತಲ್ಲ. ಅಕ್ಕ, ಏನ್ ಹಾಗೆ ನೋಡ್ತಾ ಇದೀಯಾ? ಯಾರನ್ನ ಹುಡುಕ್ತಾ ಇದೀಯಾ? ಏನಿದು? ಮಲ್ಲಿ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಹೀಗೆ ಹೊಳಪ್ ಕಾಣ್ತಾ ಇದೆ. ಇದು ನಿಜಾನೋ ನನ್ನ ಭ್ರಮೇನೋ? ಏನಿವತ್ತು ಮಲ್ಲಿ ಕಳೆ ಯಾಕೆ ಕಾಣಿಸ್ತಾ ಇದ್ದಾಳೆ? ಒಂದ್ ರೀತಿ ದೈವಿ ಕಳೆ ಅವಳ ಮುಖದಲ್ಲಿ ತುಂಬಿ ತುಳುಕ್ತಾ ಇದೆ. ಅಕ್ಕ, ಯಾಕಾಗ ನಾನು ನೋಡ್ತಾ ಇದೀಯಾ? ಯಾವತ್ತು ನೋಡ್ದೇ ಇರೋ ಥರ ಏನಾಯ್ತು ನಿನಗೆ? ಬಾಯ್ಲಿ. ಯಾಕಿವತ್ತು ವಿಚಿತ್ರವಾಗಿ ಆಡ್ತಿದ್ಯಾ? ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಮಲ್ಲಿ. ಇವತ್ತು ನಿನ್ನ ಮುಖದಲ್ಲಿ ಏನೋ ಒಂದು ಆಕರ್ಷಣೆ, ಏನೋ ಒಂದು ಕಳೆ ಕಾಣಿಸ್ತಾ ಇದೆ. ಅದು ಯಾಕೆ ಅನ್ನೋದು ಮಾತ್ರ ನನಗೂ ಗೊತ್ತಾಗ್ತಾ ಇಲ್ಲ. ಯಾವ ಆಕರ್ಷಣೆನೂ ಇಲ್ಲ, ಯಾವ ಕಳೆನೂ ಇಲ್ಲ, ನಿನಗಾಗ ಅನ್ನಿಸ್ತಿದೆ ಅಷ್ಟೇ. ಇಲ್ಲ ಮಲ್ಲಿ,
ಇಲ್ಲ. ಅಕ್ಕ, ಯಾಕಿವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ಹಾಂ, ಯಾಕೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಮಲ್ಲಿ. ನೀನು ನನ್ನವಳು. ನಿನಗೋಸ್ಕರ ನಾನು ತುಂಬ ದಿವಸಗಳಿಂದ ಹಂಬಲಿಸ್ತಾ ಇದ್ದೆ. ನಿನಗೋಸ್ಕರ ನಾನು ನನ್ನ ಸ್ಥಳನ ಬಿಟ್ಟು ಬಂದೆ. ನಿನ್ನನ್ನು ನನ್ನ ವಶದಲ್ಲೇ ಇಟ್ಕೋಬೇಕು ಅಂತ ತೀವ್ರವಾಗಿ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ? ನಿನಗೂ ನನಗೂ ಏನು ಸಂಬಂಧ? ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅನ್ನೋದು ಮಾತ್ರ ನನಗೂ ಗೊತ್ತಾಗ್ತಾ ಇಲ್ಲ. ಕೆಲವು ಸಮಯ ಕೆಲವು ಹಿಂದೆ ಗೊತ್ತಿಲ್ಲದೆ ಬಂಧಗಳು ಸಂಬಂಧಗಳು ಇರುತ್ತೆ. ಹಾಗೆ ನನಗೂ ನಿನಗೂ ಏನಾದರೂ ಸಂಬಂಧ ಇರುತ್ತೆ ಅಕ್ಕ. ಇದ್ರೂ ಇರ್ಬೋದು. ಈ ಮಗುವಿನ ಮಾತನ್ನ ಕೇಳ್ತಾ ಇದ್ರೆ ಇದು ಸಾಮಾನ್ಯವಾದ ಮಗು ಅಲ್ಲ. ಸಾಮಾನ್ಯವಾದ ಮಗು ಆಗಿದ್ರೆ ಈ ರೀತಿ ನಿಗೂಢವಾಗಿ ಮಾತಾಡ್ತಾ ಇರಲಿ. ಆ ಶಾಸ್ತ್ರಿ ನಾಗಮಣಿ ನನ್ನ ಕಣ್ಣಿಗೆ ಬೀಳದೆ ಇರಲಿ ಅಂತ ನಾಗಮಣಿನ ಈ ಮಗುವಿನ ರೂಪದಲ್ಲಿಟ್ಟಿದ್ದಾನೆ ಅನ್ಸುತ್ತೆ. ಹೇಮ, ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಗೌರವ ಇದೆ. ನನಗೆ ನೀನು ಯಾವುದೇ ರೀತಿಲೂ ದ್ರೋಹ ಮಾಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ನಂಬಿಕೆನ ಹುಸಿ ಮಾಡಿಬಿಟ್ಟೆ. ನಿಮ್ಮ ಜೊತೆ ಹೀಗೆ ಏಕಾಂತವಾಗಿ ಕಾಲ ಕಳೆದು ತುಂಬ ದಿನ ಆಗೋಗಿತ್ತು. ಮತ್ತೆ ಹೀಗೆ ಏಕಾಂತವಾಗಿ ಕಾಲ ಕಳಿತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದು, ನೀನು ಹೀಗೆ ಮೋಸ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನಂದ್ರಿ? ನಾನೇನಂದೆ? ನೀನು ಮೋಸ ಮಾಡಿದೆ ಅಂತ ಹಾಗಿತ್ತು. ಏನು? ನೀನು ನನಗೆ ಮೋಸ ಮಾಡೋದ? ನೀನು ನನಗೆ ಮೋಸ ಮಾಡಿದಿ ಅಂತಂದರೆ ನನಗೆ ನಾನೇ ಮೋಸ ಮಾಡಿದ್ದೀನಿ ಅಂತ ಹೇಳ್ಕೊಡ ಹಾಗೆ. ಹೇಮ, ನೀನು ನನಗೋಸ್ಕರ, ನನ್ನ ಮನೆಗೋಸ್ಕರ, ಮಕ್ಕಳಿಗೋಸ್ಕರ ಏನೆಲ್ಲ ಕಷ್ಟಪಟ್ಟಿದೆಯಾ, ಎಷ್ಟೆಲ್ಲ ತ್ಯಾಗ ಮಾಡಿದೀಯ ಅಂತ ನನಗೆ ಮಾತ್ರ ಗೊತ್ತು. ನೀನು ನನ್ನ ಪಾಲಿಗೆ ಮಹಾಲಕ್ಷ್ಮಿ ಇದ್ದ ಹಾಗೆ. ನಾನಂದಿದ್ದು ತ್ಯಾಗ ಅಂತ, ಅದು ನಿನ್ನ ಕಿವಿಗೆ ಮೋಸ ಅಂತ ಕೇಳಿಸಿದೆ ಅಷ್ಟೇ. ಒಂದೊಂದ್ಸಲ ನಿಮ್ಮ ಕೈ ಹಿಡಿದು ತಪ್ಪು ಮಾಡ್ಬಿಟ್ನೇನೋ ಅಂತ ಅನ್ಸತ್ತೆ. ಆದರೆ ಒಂದೊಂದ್ಸಲ ನಾನು ನಿಮ್ಮನ್ನ ಮದುವೆ ಆಗದೆ ಹೋಗಿದ್ದಿದ್ರೆ ಇವತ್ತು ನಾನು ಯಾವ ಪರಿಸ್ಥಿತಿಲಿದ್ದೆ ಅಂತ ಯೋಚನೆ ಮಾಡೋ ಕೂಡ ಆಗಲ್ಲ. ಹೇಮಾ, ನಾವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಹಳೇದನ್ನ ಮರಿಬೇಕಂತೆ, ಹೊಸದನ್ನ ಕರಿಬೇಕಂತೆ. ಸೊ ಹಿಂದೆ ಆಗಿರೋದನ್ನ ಮರ್ತು. ಆಯಿತು ಬಿಡಿ. ಇನ್ನು ಎಷ್ಟು ದೂರ ಇದೆ ನೀವು ಹೇಳಿದ ರೆಸಾರ್ಟು? ಯಾಕೆ ಬೋರ್ ಆಗ್ತಾ ಇದೆಯಾ? ನೀರ್ ಜೊತೆಲಿ ಇರ್ಬೇಕಾದ್ರೆ ಹೇಗೆ ಬೋರ್ ಆಗೋಕ್ಕೆ ಸಾಧ್ಯ ಹೇಳಿ? ಅಲ್ಲ, ಇಷ್ಟು ದೂರ ಬಂದ್ವಲ್ಲ, ಇನ್ನೂ ರೆಸಾರ್ಟ್ ಸಿಕ್ಕಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಒಂದು ನಿಮಿಷ ಹಾಡಾಗ್ತೀವಿ, ಕೇಳುವಂತೆ. ಅಯ್ಯೋ, ನಾವಿಬ್ರು ಸಂತೋಷವಾಗಿರುವಾಗ ಇದೇನಿದು ಇಂಥ ದ್ವೇಷದ ಹಾಡು? ಚೇಂಜ್ ಮಾಡ್ತೀನಿ. ಪರವಾಗಿಲ್ಲ ಬಿಡಿ, ಹಾಡ್ತಾನೆ ಇದ್ಕೊಳ್ಳಿ, ಚೆನ್ನಾಗೇ ಇದೆ. ಸರಿ, ಹಾಗಾದ್ರೆ ನಿನಗೆ ಹೇಗೆ ಇಷ್ಟನೋ ಹಾಗೆ. ಈ ಹಾಡಲ್ಲಿರೋದೇ ನನ್ನ ಮನಸ್ಸಿನಲ್ಲಿರೋದು ಹೇಮ. ಯಾವಾಗ ನಾಗಮಣಿ ನಿನ್ನ ಹತ್ರ ಇದ್ರೂ ನನಗೆ ಹೇಳಲೇ ಇಲ್ವೋ, ಆಗಿನಿಂದ ನಿನ್ನ ಮೇಲೆ ನನಗೆ ದ್ವೇಷನೇ ಶುರುವಾಯಿತು. ಆ ದ್ವೇಷನೇ ನಿನ್ನ ಸುಟ್ಟು ಬೂದಿ ಮಾಡುತ್ತೆ ಇವತ್ತು. ಜೈ ಮಹಾಕಾಲ. ಶುಭ
ರಾಕ್ಷಸ, ಈ ಗೋಲದಲ್ಲಿ ಕಾಣಿಸ್ತಿರುವ ಬಾಲಕಿಯನ್ನ ತಕ್ಷಣ ಇಲ್ಲಿಗೆ ಕರ್ಕೊಂಡು ಬಾ. ಇವಳು ಮಗುನೋ ಅಥವಾ ನಾಗಮಣಿನೋ ಅಂತ ನಾನು ಪರೀಕ್ಷೆ ಮಾಡಬೇಕು. ನೀನು ನನ್ನಿಂದಲೇ ನಾಗಮಣಿ ವಿಷಯನ ಮುಚ್ಚಿಟ್ಟಿದ್ದೆ ಅಲ್ವಾ? ಈ ದ್ರೋಹಕ್ಕೆ ನಾನು ನಿನಗೆ ಭಾರಿ ಬಹುಮಾನ ಕೊಡಬೇಕು. ನಾನು ನಿನಗೆ ಕೊಡೋ ಬಹುಮಾನನ ನಿನ್ನ ಆತ್ಮ ಜನ್ಮ ಜನ್ಮಾಂತರಕ್ಕೂ ನೆನಪಿನಲ್ಲಿ ಇಟ್ಕೋಬೇಕು. ಅಂಥ ಬಹುಮಾನ ಕೊಡ್ತೀನಿ. ಎಂಥ ಬಹುಮಾನ ಕೊಡಲಿ? ಸಿಂಪಲ್ ಆಗಿ ಕತ್ತಿ ಹಿಸುಕಿ ಸಾಯಿಸ್ಬಿಡ್ಲಾ? ನಿನ್ನ ಮೇಲೆ ಪ್ರೀತಿಗಿಂತ ದ್ವೇಷನೇ ಜಾಸ್ತಿ ಇದೆ ಹೇಮಾ. ನಿನ್ನ ನಾನು ಚಾಕು ತಗೊಂಡು ಚುಚ್ಚಿ ಚುಚ್ಚಿ ಸಾಯಿಸ್ಲಾ? ಐ ಗಿರಿಮರಿ ಎಷ್ಟು ಚೆನ್ನಾಗಿದೆ. ಅಯ್ಯೋ, ಕೈಗೆ ಸಿಕ್ತು ಅನ್ನೋದ್ರಲ್ಲೇ ತಪ್ಪಿಸ್ಕೊಂಡು ಹೊಟ್ಟೋಗ್ತಲ್ಲ. ಬೆಟ್ಟ ಗುಡ್ಡಗಳಿಂದ ತಳ್ಳೋದು ಬೀಳ್ಸೋದು ಅದೇ ಸರಿ. ಅಲ್ಲಿಂದ ತಳ್ಳಿ ಕೊಂದ್ರೆ ಯಾವ ಸಾಕ್ಷಿ ಆಧಾರನೂ ಸಿಗೋದಿಲ್ಲ. ನಾನು ಸೇಫ್ ಆಗಿರಬಹುದು. ಹಾಗೆ ಕೊಲ್ತೀನಿ ಇವಳನ್ನ, ಅದೇ ಸರಿ. ರೀ, ಇನ್ನು ಎಷ್ಟು ದೂರ? ಹೇಮಾ, ಇಷ್ಟೊತ್ತೇ ತಾಳ್ಮೆಯಿಂದ ಕಾದಿದ್ಯಾ? 5ರಿಂದ 10 ನಿಮಿಷ ಆಗ್ಬೋದು ಅಷ್ಟೇ. ಇನ್ನೇನು ಬಂದೇ ಬಿಡ್ತು. ಅಲ್ಲ, ಕುತೂಹಲ ಕೇಳಿದೆ ಅಷ್ಟೇ. ಇಲ್ಲಿ ಯಾಕೆ ನಿಲ್ಸಿದ್ರಿ? ಅಲ್ಲ, ರೆಸಾರ್ಟಿಗೆ ಹೋಗೋಣ ಅಂತ ತಾನೇ ನೀವು ಹೇಳಿದ್ದು. ಆದರೆ ಇಲ್ಲೆಲ್ಲೂ ರೆಸಾರ್ಟಿಗೆ ಇಲ್ಲ. ಇನ್ನೊಂದು 10 ಕಿಲೋಮೀಟರ್ ಹೋದ್ರೆ ರೆಸಾರ್ಟ್ ಸಿಗುತ್ತೆ. ಮತ್ತೆ ಇಲ್ಲಿ ಯಾಕೆ ನಿಲ್ಸಿದ್ರಿ? ನಿನಗೊಂದು ಇಂಪಾರ್ಟೆಂಟ್ ಜಾಗ ತೋರಿಸ್ಬೇಕಾಗಿತ್ತು, ಅದಕ್ಕೆ ನಿಲ್ಲಿಸಿದೆ. ಇಲ್ಲಿ ಇಂಪಾರ್ಟೆಂಟ್ ಜಾಗ ಇರೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ಒಂದು ಮಂಟಪ ಸಿಗುತ್ತೆ. ಆ ಮಂಟಪನ ಪ್ರೇಮ ಮಂಟಪ ಅಂತ ಕರೀತಾರೆ. ಅಲ್ಲಿ ತುಂಬ ಜನ ಪ್ರೇಮಿಗಳು ಬರ್ತಾರೆ. ಆ ಮಂಟಪನ ನಿನಗೆ ತೋರಿಸಿ ಸ್ವಲ್ಪ ಹೊತ್ತು ಅಲ್ಲಿ ನಿನ್ನ ಜೊತೆ ರೊಮ್ಯಾಂಟಿಕ್ ಕಾಲ ಕಳೆಯೋಣ ಅಂತ ಅಂದ್ಕೊಂಡಿದ್ದೆ. ಏನಂದ್ರಿ? ರೊಮ್ಯಾಂಟಿಕ್ಕಾ? ಈ ವಯಸ್ಸಲ್ಲಿ ಏನ್ರಿ ಈ ಥರ ಮಾತಾಡ್ತಾ ಇದ್ದೀರಾ? ಸಂತೋಷವಾಗಿರೋದಕ್ಕೆ ಯಾವ ವಯಸ್ಸು ಅಡ್ಡ ಬರೋದಿಲ್ಲ ಹೇಮಾ. ಆದರೂ ಮೊಮ್ಮಕ್ಕಳು ನೋಡೋ ವಯಸ್ಸು ನಮ್ಮದು. ಈ ವಯಸ್ಸಲ್ಲಿ ಪ್ರೇಮ ಮಂಟಪ, ಪ್ರಣಯ ಮಂದಿರ ಅಂತೆಲ್ಲ ಮಾತಾಡೋಕ್ಕಾಗತ್ತಾ? ನೀನು ಹೇಳೋದು ನಿಜನೇ ಹೇಮಾ. ಆದರೂ ನಿಮ್ಮ ಜೊತೆ ಪ್ರೇಮ ಮಂಟಪ ನೋಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ರೀ. ಹೌದಾ? ಪ್ರೇಮ ಮಂಟಪದ ಕನಸನ್ನ ನೀನು ಕಾಣ್ತಾ ಇದೀಯಾ?
ನಿನ್ನ ಮುಗಿಸೋ ಕನಸನ್ನು ನಾನು ಕಾಣ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿನ್ನ ಪ್ರಾಣ ಹಾರಿ ಹೋಗುತ್ತೆ. ಅಲ್ಲಿವರೆಗೂ ಅದೇನೇನು ಕನಸುಗಳನ್ನು ಕಾಣಬೇಕು ಅಂತ ಅನಿಸುತ್ತೋ ಎಲ್ಲ ಕನಸುಗಳನ್ನು ಕಾಡು. ಅಕ್ಕ, ಹಾಂ, ನನಗೆ ದಾಹ ಆಗ್ತಿದೆ, ನನಗೆ ನೀರು ಬೇಕು. ಅಷ್ಟೇ ತಾನೇ, ಇಲ್ಲೇ ಇರು, ನಾ ಹೋಗಿ ತೊಗೊಂಬರ್ತೀನಿ. ಅಯ್ಯೋ ಬೇಡ, ನಾನೇ ಹೋಗಿ ಕುಡ್ಕೊಂಬರ್ತೀನಿ. ಸರಿ, ಹೋಗ್ಬಾ. ಆದರೆ ಮತ್ತೆ ಆ ಗಿಣಿ ಕಾಣಿಸ್ತು ಅಂತ ಅದರಿಂದ ಹೋಗಬಾರ್ದು, ಅರ್ಥ ಆಯ್ತಾ? ಆ ಗಿಣಿ ಒಳ್ಳೇದಲ್ಲ. ಸರಿ ಅಕ್ಕ, ನೀವು ಹೇಳಿದ್ಮೇಲೆ ನಾನು ನಿಮ್ಮ ಮಾತನ್ನ ಮೀರ್ತೀನಾ? ಸರಿ, ಹೋಗ್ಬಾ. ಎಲ್ಲಿ ಮಂಟಪನೇ ಕಾಣಿಸ್ತಾ ಇಲ್ಲ? ಇಲ್ಲೇ ಇತ್ತು ಹೇಮಾ. ನಾನು ಲಾಸ್ಟ್ ಟೈಮ್ ಬಿಸ್ನೆಸ್ ಟ್ರಿಪ್ ಅಂತ ಬಂದಿದ್ನಲ್ಲ, ಇಲ್ಲಿಗೆ ಬಂದಿದ್ದೆ, ಆಗ ಇತ್ತು ಇಲ್ಲಿ. ಅಲ್ಲ, ಆಗಿತ್ತು, ಈಗಿಲ್ಲ ಅಂದ್ರೆ ಏನರ್ಥ? ಅದೇ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ರೀ, ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಈ ಜಾಗ ತುಂಬ ಅಪಾಯ ಅಂತಾನೂ ಅನಿಸ್ತಾ ಇದೆ. ಬನ್ನಿ ವಾಪಸ್ ಹೊರಟ್ಬಿಡೋಣ. ನಾನ್ ಜೊತೆನಲ್ಲಿರುವಾಗ ಭಯ ಎಂತದ್ದು ನಿನಗೆ? ಅಲ್ಲ, ಆದ್ರೂ ಅದೇ ನಾನ್ ಜೊತೆನಲ್ಲಿರುವಾಗ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀವು ನನ್ನ ಜೊತೆಲಿದ್ರೂ ಕೂಡ ಈ ಜಾಗ ಸುರಕ್ಷಿತವಾದಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ನೀನು ಯಾವುದೋ ಕಲ್ಪನೆಯಲ್ಲಿದೆಯಾ? ನೋಡು ಹೇಮಾ, ಮದುವೆ ಆದಾಗ್ಲಿಂದ ನೀನು ಬರೀ ಮನೆಯಲ್ಲೇ ಇದ್ದಿದ್ದಾಯ್ತು. ಈ ಥರ ಹೊರಗಡೆ ಎಲ್ಲೂ ಬಂದಿದ್ದೇ ಇಲ್ಲ. ಇವತ್ತಾದರೂ ಪ್ರಕೃತಿ ನಡುವೆ ಸ್ವಲ್ಪ ಕಾಲ ಕಳ್ಕೊಂಡು ಹೋಗೋಣ. ಅಲ್ಲಿ ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ನಾವು ಈ ಥರ ಜಾಗಕ್ಕೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಹೊತ್ತು ಇಲ್ಲಿದ್ದು ಹೋಗೋಣ. ಬೇಡ ಅನ್ಬೇಡ. ಸರಿ, ಆದ್ರೆ ಬೇಗ ಹೊರಟ್ಬಿಡೋಣ.
ಮಹಾಕಾಲ. ಬಂದ್ಯಾ? ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ.